ಧಾರವಾಡದಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆಯಾಗಿದೆ. ಗುಂಪೊಂದು ಬಂದು ಈ ಹತ್ಯೆಯನ್ನು ಮಾಡಿರೋದು ಸಿಸಿಟಿವಿ ಫುಟೇಜ್ ಮೂಲಕ ಗೊತ್ತಾಗಿದೆ. ಧಾರವಾಡದಲ್ಲಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯ ಕಗ್ಗೊಲೆ, 4 ಸ್ನೇಹಿತರಿಂದಲೇ ಮನೆಗೆ ನುಗ್ಗಿ ಕೊಚ್ಚಿ ಕೊಲೆ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಫೈರೋಜ್ ಮತ್ತು ಸ್ನೇಹಿತರ ಮಧ್ಯೆ ಇತ್ತೀಚೆಗೆ ವೈಮನಸ್ಸು ಬೆಳೆದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕೆ ಫೈರೋಜ್ ಪಠಾಣ್ ಹತ್ಯೆಯನ್ನ ಮಾಡಿರುವ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಸದ್ಯ 4 ಆರೋಪಿಗಳಿಗಾಗಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಏಪ್ರಿಲ್ 26ಕ್ಕೆ ಹಸೆಮಣೆ ಏರಬೇಕಿತ್ತು ಮೃತ ಪಠಾಣ್. ಅದಕ್ಕೂ ಮೊದಲೇನೆ 4 ಸ್ನೇಹಿತರು ಕೊಚ್ಚಿ ಕೊಲೆಗೈದು ಎಸ್ಕೇಪ್ ಆಗಿದ್ದಾರೆ. ಬಟ್ ಉದ್ದೇಶ, ಮೋಟಿವ್ ಏನಾಗಿತ್ತು ಅನ್ನೋದು ಗೊತ್ತಾಗಬೇಕಿದೆ. ರಾತ್ರಿ 9:30 ಇಂದ 10 ಗಂಟೆ ನಡುವಿನ ಸಮಯದಲ್ಲಿ ಫೈರೋಜ್ ಪಠಾಣ್ ಅಂತ ಒಬ್ಬ 32 ವರ್ಷದ ಯುವಕನಿಗೆ 3-4 ಜನ ಬಂದಂಥವ್ರು ಅವ್ರ ಮನೆ ಹತ್ರ ಅಸಾಲ್ಟ್ ಮಾಡಿದ್ದಾರೆ. ನಂತರ ಅವನ ಮನೆಗೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಚೇಸ್ ಮಾಡಿ ಅವನ್ನ ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟಲ್ಲಿ ಅವನಿಗೆ ಇಂಜುರೀಸ್ ಆಗಿ ನಂತರದಲ್ಲಿ ಅಲ್ಲೇ ಡೆತ್ ಆಗಿದೆ. ಬಾಡಿಯನ್ನು ಇಲ್ಲಿ ಕಿಮ್ಸ್ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಪ್ರಕರಣ ಒಂದು ಕೊಲೆ ಪ್ರಕರಣವನ್ನು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಆರೋಪಿಗಳ ವಿವರಗಳನ್ನು ಪಡ್ಕೊಂಡಿದ್ವಿ ಮತ್ತು ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗುತ್ತೆ. ಏನು ಕಾರಣ ಏನು ತಿಳಿದು ಬಂದಿದೆ ಸರ್? ಕಾರಣ ಅವರ ನಡುವೆ ಯಾರು ಇವಾಗ ಮೃತ ಹೊಂದಿದ್ದಾರೆ ಮತ್ತು ಆರೋಪಿಗಳ ನಡುವೆ ಒಂದು ವೈಯಕ್ತಿಕ ವೈಷಮ್ಯ ಇತ್ತು ಅಂತ. ಅದು ಯಾವ ಮಟ್ಟದ ವೈಯಕ್ತಿಕ ವೈಷಮ್ಯ ಅನ್ನುವಂಥದ್ದನ್ನು ನಾವು ಇನ್ನೂ ಪತ್ತೆ ಮಾಡಬೇಕಾಗಿಲ್ಲ. ವಶಕ್ಕೆ ಒಂದು 3-4 ಜನ ಸಸ್ಪೆಕ್ಟ್ಸ್ ಯಾರಿದ್ರು ಅವ್ರನ್ನ ತೊಗೊಂಡಿದ್ದೀವಿ. ಇನ್ನೂ ಯಾರು CCTVಲಿ ಹೋಗಿ ಎಕ್ಸಿಕ್ಯೂಟ್ ಮಾಡಿರೋರಿದ್ದಾರೆ ಅವ್ರನ್ನ ಇನ್ನೂ ವಶಕ್ಕೆ ಪಡಿಬೇಕು. ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು. ಇದರಿಂದ ಏನು ರಾಜಕೀಯ ಪಿತೂರಿ ಏನಾಗ್ತದೆ? ಅದು ನಮ್ಮ ತನಿಖೆಯಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಇವರೆಲ್ಲರೂ ಒಂದೇ ಪಕ್ಷಕ್ಕೆ ಸೇರಿದಂಥವ್ರು. ಅದನ್ನು ಹೊರತಾಗಿ ಅವರ ನಡುವೆ ಸ್ವಲ್ಪ ವೈಯಕ್ತಿಕ ಸಂಘರ್ಷ ಇತ್ತು ಅಂತ. ಯಾವ ರೀತಿ ಸಂಘರ್ಷ, ಯಾವ ಕಾರಣಕ್ಕಿತ್ತು ಅನ್ನೋಂಥದ್ದನ್ನು ನಾವು ತನಿಖೆಯಲ್ಲಿ ಪತ್ತೆ ಮಾಡಬೇಕು.